ಜೈಲ್ಗೆ ಶಿಕ್ಷೆ ಕೊಡೋದು ಕೂಡ ಗೊತ್ತಿದೆ, ಹಾಗೆ ಕೆಲಸ ಮಾಡೋದು ಕೂಡ ಗೊತ್ತಿದೆ. ಅದೇ ರೀತಿಯಾದಂತಹ ಒಂದು ಜೈಲು ಹೆಸರುವಾಸಿಯಾಗಿರುವಂಥದ್ದು ಬಳ್ಳಾರಿ ಜೈಲು. ಬಳ್ಳಾರಿ ಜೈಲು ಅಂದರೆ ಸಾಕು, ಅನೇಕ ಕೈದಿಗಳು ಹೆದರ್ಕೊಳ್ತಾರೆ, ಅಷ್ಟು ಫೇಮಸ್. ಆದರೆ ನಾವು ಬರೀ ಶಿಕ್ಷೆಯನ್ನು ಕೊಡೋದಿಲ್ಲ, ಎಲ್ಲದಕ್ಕೂ ಕೂಡ ಸಹಿಯಾಗಿದ್ದೀವಿ, ಕೈದಿಗಳ ಬದುಕಲ್ಲಿ ಬೆಳಕನ್ನು ಕೂಡ ಚೆಲ್ತೀವಿ ಅನ್ನುವಂತಹ ರೀತಿಯಲ್ಲಿ ಬಳ್ಳಾರಿ ಜೈಲು ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿರುವಂತಹ ಕೈದಿಗಳಿಗೆ ಸೂಕ್ತವಾದ ಕೆಲಸವನ್ನು ಕೊಟ್ಟು ಅವರು ಜೈಲಿನಿಂದ ಹೊರಗೋದ್ರೂ ಕೂಡ ಅದೇ ಕೆಲಸದ ಮೇಲೆ ಬದುಕಬಹುದು, ಆ ರೀತಿಯಾದಂತಹ ಒಂದು ಕೆಲಸವನ್ನ, ಸ್ಕಿಲ್ಗಳನ್ನು ಕಲಿಸಿಕೊಡುತ್ತಾ ಇದೆ. ಬರೀ ಶಿಕ್ಷೆಗೆ ಮಾತ್ರ ಹೆಸರುವಾಸಿಯಾಗಿದ್ದಂತಹ ಬಳ್ಳಾರಿ ಜೈಲು ಈಗ ಉತ್ಪಾದನೆಯಲ್ಲಿ ಕೆಲಸಗಳನ್ನು ಕಲಿಸುವಲ್ಲೂ ಕೂಡ ಹೆಸರನ್ನು ಮಾಡ್ತಾ ಇದೆ. ಕಾರಾಗೃಹದ ಬೆಡ್ಶೀಟ್ಗಳಿಗೆ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ. 3 ವರ್ಷಗಳಲ್ಲಿ 29,000ಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳನ್ನು ತಯಾರಿ ಮಾಡಿದೆ. ಬಳ್ಳಾರಿ ಕೇಂದ್ರ ಕಾರಾಗೃಹ ಕೇವಲ ಶಿಕ್ಷೆಗೆ ಮಾತ್ರ ಅರ್ಹವಾಗಿರುವಂಥದ್ದಲ್ಲ, ಅದು ಈ ರೀತಿ ಕೆಲಸವನ್ನು ಕೂಡ ಮಾಡ್ತದೆ. ಯಾಕಂದ್ರೆ ಇದು ಬ್ರಿಟಿಷರ ಕಾಲದ ಬಳ್ಳಾರಿ ಜೈಲು. ಇದು ಬಳ್ಳಾರಿ ನಗರದಲ್ಲಿ ಇರುವಂತಹ ಒಂದು ಜೈಲು ಉದ್ಘಾಟನಾ ಒಂದು ಘಟಕವಾಗಿ ಹೊರಹೊಮ್ಮುತ್ತಾ ಇದೆ. ಇದು ಕೈದಿಗಳು ಕೈಮಗ್ಗ, ಹೊಲಿಗೆ ಮತ್ತೆ ಸೋಪು, ಪಿನಾಯಿಲ್ ಈ ರೀತಿಯಾದಂತಹ ಒಂದು ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವು ಮಾರ್ಕೆಟ್ಗೆ ಹೋಗ್ತಾ ಇವೆ. ಅವರ ಕೌಶಲ್ಯ ನಾಲ್ಕರಲ್ಲಿ ಕೈಮಗ್ಗದ ಒಂದು ವಿಭಾಗ ಆರಂಭವಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬಾ ಸಕ್ರಮವಾಗಿ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ. ಬಳ್ಳಾರಿ ಜೈಲಿರುವಂತಹ ಕೈದಿಗಳು ಈಗ ಅಲ್ಲಿ ಆ ರೀತಿ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅವರ ಈ ಒಂದು ಕೆಲಸಗಳೇನಿದೆ, ಅವರು ತಯಾರು ಮಾಡಿರುವಂತಹ ಒಂದು ವಸ್ತುಗಳೇನಿದೆ, ಬರೀ 3 ವರ್ಷದಲ್ಲಿ 29 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ತಯಾರು ಮಾಡಿದ್ದಾರೆ. ಹೀಗಾಗಿ ಈ ರೀತಿ ವಸ್ತುಗಳನ್ನು ತಯಾರು ಮಾಡ್ತಿರೋದ್ರಿಂದ ಬಳ್ಳಾರಿ ಜೈಲಿಗೆ ಈಗ ಒಂದು ಹೆಸರು ಕೂಡ ಬರ್ತಾ ಇದೆ. ಏನಂದ್ರೆ ಸಾಕಷ್ಟು ಜನ ಒಂದು ಕಠಿಣವಾದಂತಹ ಅಥವಾ ಶಿಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಕೊಡುವಂತಹ ಜೈಲು ಅಂತ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಜೈಲು ಇದ್ರೆ ಅದು ಬಳ್ಳಾರಿ ಜೈಲು ಅಂತ ಅಷ್ಟು ಹೆಸರುವಾಸಿಯಾಗಿದೆ. ಇಡೀ ಕರ್ನಾಟಕದಲ್ಲಿ ಹೇಳ್ತಾ ಇದೀವಿ ನಾವು, ಸಾಕಷ್ಟು ಜೈಲುಗಳನ್ನು ನೋಡಿದ್ದೀವಿ. ಆದರೆ ಅಲ್ಲಿರುವಂತಹ ಕಟ್ಟುನಿಟ್ಟಿನ ಒಂದು ಶಿಸ್ತು, ಕ್ರಮ ಎಲ್ಲವೂ ಕೂಡ ಹೆಸರುವಾಸಿಯಾಗಿದೆ. ಇದು ಬ್ರಿಟಿಷರ ಕಾಲದಿಂದಲೂ ಕೂಡ ಇರುವಂತಹ ಜೈಲು. ಇಂತಹ ಜೈಲಲ್ಲಿ ಈಗ ಕೈದಿಗಳಿಗೆ ಈ ರೀತಿ ಕೆಲಸಗಳನ್ನು ಕೊಡ್ತಾರೆ, ಕೆಲಸವನ್ನ ಮಾಡಿಸ್ತಾರೆ. ಆ ಕೆಲಸ ಅವರಿಗೆ ಜೈಲಲ್ಲಿದ್ದೇನು ಶಿಕ್ಷೆ ಅನುಭವಿಸ್ತಾ ಇರ್ತಾರಲ್ವಾ, ಅನುಭವಿಸಿ ಹೊರಗಡೆ ಹೋಗಿ ಬಿಡುಗಡೆ ಆದ ನಂತರ ಕೂಡ ಆ ಒಂದು ಕೆಲಸ ಅವರಿಗೆ ಉಪಯೋಗ ಆಗುತ್ತೆ, ಕೆಲಸ ಮಾಡ್ಕೊಂಡಿರೋಕೆ. ಇವರು ಜೈಲಿಗೆ ಹೋಗಿ ಬಂದಿದ್ದಾರೆ, ಅವ್ರಿಗೆ ಯಾವ ಕೆಲಸ ಕೊಡ್ಬೇಕು, ಇವ್ರಿಗೆ ಏನು ಕೆಲಸ ಗೊತ್ತಿರುತ್ತೆ ಹಾಗೆ ಈಗ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಜೈಲಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಕಲಿಸ್ತಾ ಇದ್ದಾರೆ. ಹ್ಯಾಂಡ್ಲೂಮ್ಸ್ ಇದೆ, ಪವರ್ ಲೂಮ್ಸ್ ಇದೆ, ಅದರೆಲ್ಲ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅಲ್ಲಿ ಕೆಲಸವನ್ನು ಕಲಿತು ಬೇರೆ ಕಡೆ ಹೋಗಿ ಫ್ಯಾಕ್ಟ್ರಿಗೆ ಅಥವಾ ಸೇರ್ಕೊಂಡು ಇವ್ರು ಕೆಲಸವನ್ನು ಮಾಡ್ಬೋದು, ಸರಿಯಾದ ರೀತಿಯಲ್ಲಿ ಬದುಕಬಹುದು. ಮುಂದೆ ಆದರೂ ನೀವು ತಪ್ಪು ಮಾಡಬೇಡಿ, ಇನ್ನು ಮುಂದೆ ಸರಿಯಾದ ರೀತಿಯಲ್ಲಿ ಬದುಕಿ ಅಂತ ಹೇಳಿ ಕೆಲಸವನ್ನು ಕಲಿಸ್ತಾ ಇದ್ದಾರೆ. ಮತ್ತೆ ಅವರ ಕೆಲಸಕ್ಕೆ ತಕ್ಕ ಹಾಗೆ ವೇತನ ಕೂಡ ಕೊಡಲಾಗುತ್ತೆ. ಒಂದು ದಿನಕ್ಕೆ ಇಷ್ಟು ಅಂತ ಒಂದು ಅಮೌಂಟ್ ಇರುತ್ತೆ ಕೂಲಿ, ಆ ಕೂಲಿಯನ್ನು ಕೂಡ ಅವರಿಗೆ ಕೊಡ್ತಾರೆ. ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ 3 ವರ್ಷಕ್ಕೆ 29 ಲಕ್ಷಕ್ಕೂ ಹೆಚ್ಚಿನ ಒಂದು ಆದಾಯ ಬಂದಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇವರಿಗೆ ಕೆಲಸವನ್ನು ಕಲಿಸಿದ್ದಾರೆ. ಆ ಒಂದು ಉತ್ಪಾದನೆ ಆದಂತಹ ಒಂದು ವಸ್ತುಗಳೇನಿದೆ ಮಾರುಕಟ್ಟೆಗೆ ಹೋಗ್ತಾ ಇವೆ. ನೋಡಿ, 3 ವರ್ಷದಲ್ಲಿ ಅಂದರೆ 2023-24ರಲ್ಲಿ 10,52,870 ರೂಪಾಯಿ ಮೌಲ್ಯದ ವಸ್ತುಗಳು ತಯಾರಾಗಿದೆ. 2024-25ರಲ್ಲಿ 8,28,038 ರೂಪಾಯಿ ಒಂದು ವಸ್ತುಗಳನ್ನು ತಯಾರು ಮಾಡಿದೆ. ಇನ್ನು ನೆಕ್ಸ್ಟ್ ಅಂದರೆ 25-26ರಲ್ಲಿ ನೋಡೋದಾದ್ರೆ 10 ಲಕ್ಷ ಚಿಲ್ಡ್ರ ಅಂದರೆ 10.5 ಲಕ್ಷದ ಒಂದು ವಸ್ತುಗಳನ್ನು ತರಲಾಗಿದೆ, ಉತ್ಪಾದನೆ ಮಾಡಲಾಗಿದೆ. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿರುವಂತಹ ಕೈದಿಗಳೇನಿದ್ದಾರೆ ಏನೇನೋ ಕೆಲಸಗಳನ್ನ ಮಾಡಿ ಅಪರಾಧಗಳಲ್ಲಿ ಸಿಲುಕಿಕೊಂಡು ಜೈಲಿಗೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅನ್ಕೋತೋ ಗೊತ್ತಿಲ್ಲ. ಅವ್ರ ಸಂಬಂಧಿಕರು ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಕೈದಿಗಳಿಗೂ ಕೂಡ ನಾವು ಕೆಲಸವನ್ನ ಮಾಡಿಸಬೇಕು,
ಅವರು ಹೊರಗಡೆ ಹೋದ್ಮೇಲೆ ಅವ್ರ ಜೀವನ ಚೆನ್ನಾಗಿರಬೇಕು, ಅದು ಅವರಿಗೆ ಆಧಾರ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಸ್ಕಿಲ್ಗಳನ್ನು ಕಳಿಸ್ಕೊಡ್ತಾ ಇದೆ. ಬೇರೆ ಬೇರೆ ಜೈಲುಗಳಿಗೆ ನಾವು ಗಮನಿಸೋದಾದ್ರೆ ಈಗ ಬಳ್ಳಾರಿ ಜೈಲು ತುಂಬಾ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕೆಲಸವನ್ನ ಮಾಡೋದ್ರಲ್ಲಿ ಒಂದು ಉತ್ಪಾದನೆಯ ಘಟಕ ಆಗಿ ಈಗ ಒಂದು ಬಳ್ಳಾರಿ ಜೈಲು ಹೊರಗೆ ಹೊಮ್ಮುತ್ತಾ ಇದೆ. ಅಲ್ಲಿ ಒಂದು ಕೈದಿಗಳಿಗೆ ಕೂಡ ಜೀವನಕ್ಕೆ ರೂಪಿಸ್ಕೊಳ್ಳೋ ರೀತಿಯಲ್ಲಿ ಸ್ಕಿಲ್ಗಳನ್ನು ಕಲಿಸ್ಕೊಡ್ತಾ ಇದೆ. ಸೋಪ್ ತಯಾರಿಕೆ ಆಗಿರ್ಬೋದು, ಫಿನಾಯಿಲ್ ತಯಾರಿಕೆ ಮಾಡೋದು, ಮತ್ತು ಕೈಬಗ್ಗ, ಈ ರೀತಿಯಾಗಿ ಬೇರೆ ಬೇರೆ ಒಂದು ಕೆಲಸಗಳಲ್ಲಿ ಅವ್ರನ್ನ ತೊಡಗಿಸ್ತಾರೆ. ಕೆಲವರು ಯಾರು ಪರ್ಫೆಕ್ಟ್ ಆಗಿರ್ತಾರೋ ಅವರಿಂದಾನೇ ಹೊಸಬರಿಗೆ ಬಂದವರಿಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಆ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ವ್ಯವಸ್ಥೆ ಇದೆ. ಹೀಗಾಗಿ ಬಳ್ಳಾರಿ ಜೈಲು ಅಂತ ಏನು ಮೂತಿಯನ್ನು ಮುರಿತಾ ಇದ್ರಲ್ಲ, ಅವರಿಗೆ ಕೈದಿಗಳಿಗೆ ಒಂದು ಉತ್ತಮ ರೀತಿಯ ಗುಣಮಟ್ಟವಾದ ಪಾಠವನ್ನು ಕಲಿಸೋದರ ಜೊತೆಗೆ ಜೀವನಕ್ಕೆ ಆಧಾರವಾಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಮಾರ್ಕೆಟ್ನಲ್ಲಿ ಅಲ್ಲಿ ರೆಡಿ ಆಗಿರುವಂತಹ ವಸ್ತುಗಳಿದೆ, ತುಂಬಾ ಚೆನ್ನಾಗಿದೆ, ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಬೇಡಿಕೆ ಬರ್ತಾ ಇದೆ. ಇತ್ತೀಚೆಗೆ ಮೈಸೂರಿನ ದಸರಾದಲ್ಲಿ ಕೂಡ ಅದರ ಬಗ್ಗೆ ಹೇಳಲಾಗಿತ್ತು, ಮತ್ತು ಸ್ಟಾಲ್ಗಳನ್ನು ಕೂಡ ಹಾಕಿದ್ರು. ಕೇಂದ್ರ ಕಾರಾಗೃಹದಲ್ಲಿ ತಯಾರು ಮಾಡಿದಂತಹ ವಸ್ತುಗಳು ಇವು ಅಂತ ಹೇಳಿ ಕೈದಿಗಳಿಂದಾನೇ ನಾವು ರೆಡಿ ಮಾಡಿಸಿದೀವಿ ಅಂತ ಹೇಳಿ. ಹೀಗಾಗಿ ಅಲ್ಲಿನ ಕೈದಿಗಳು ಈ ರೀತಿಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕಲ್ತ್ಕೊಳ್ತಾ ಇದ್ದಾರೆ. ಬರೀ ಬಳ್ಳಾರಿ ಜೈಲ್ ಅಂತಂದ್ರೆ ಶಿಕ್ಷೆ ಕೊಡ್ತಾರೆ, ಕಟ್ಟುನಿಟ್ಟಿನ ಒಂದು ರೂಲ್ಸ್ಗಳನ್ನು ಪಾಲಿಸ್ತಾರೆ, ತುಂಬಾ ಕಷ್ಟ ಅಲ್ಲಿರೋದು. ಕೈದಿಗಳು ಬುದ್ಧಿ ಕಲಿಬೇಕಂದ್ರೆ ಅದೇ ಜೈಲಿಗೆ ಹೋಗ್ಬೇಕಂತ ನೀವು ಗಮನಿಸಿದ್ರಿ, ಬೆಂಗಳೂರಿಂದಾನೇ ಈ ಬಳ್ಳಾರಿ ಜೈಲಿಗೆ ಕಲಿಸ್ತಾರೆ. ಇಂತಹ ಒಂದು ಜೈಲಿನ ಒಂದು ಹೆಸರು ಆ ರೀತಿ ಮಾತ್ರ ಅಲ್ಲ, ಈಗ ಒಳ್ಳೆ ರೀತಿಯಲ್ಲೂ ಕೂಡ ಇದೆ. ಇಲ್ಲಿ ಬಂದ್ರೆ ಒಳ್ಳೆ ಕೆಲಸಗಳನ್ನು ಕೂಡ ಕಲಿಬಹುದು ಅನ್ನುವಂಥ ರೀತಿಯಲ್ಲಿ ಅಲ್ಲಿನ ಜೈಲಿನ ಅಧಿಕಾರಿಗಳು ಕೈದಿಗಳಿಗೆ ಈ ರೀತಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ತಕ್ಕ ಹಾಗೆ ಸಂಬಳವನ್ನು ಕೂಡ ಕೊಡ್ತಾ ಇದ್ದಾರೆ. ಮುಂದೆ ಅವರೇನು ರಿಲೀಸ್ ಆಗಿ ಹೋಗ್ತಾರೆ, ಆಗ ಒಂದು ದುಡ್ಡು ಹೆಲ್ಪ್ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.